ನಮಸ್ಕಾರ ವೀಕ್ಷಕರೇ, ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಿನ್ನೊಲವಿನ ಆಸರೆಯಲ್ಲಿ ಭಾಗ 54. ಸನ್ನಿಧಿಯನ್ನು ಭೇಟಿ ಮಾಡಲು ಸರ್ವ ಪ್ರಯತ್ನವನ್ನು ಮಾಡುತ್ತಿದ್ದಾನೆ ವೇದಾಂತ್. ಆದರೆ ಸಂಪರ್ಕ ಸಾಧ್ಯವೇ ಆಗುತ್ತಿಲ್ಲ. ಜಯರಾಮಣ್ಣಂಗೆ ಮೂಗಿನ ಕೋಪ. ಅವನ ಕೋಪಕ್ಕೆ ಗುರಿಯಾಗಿರ್ತಾಳೆ ಸಾನು ಎಂದು ತಾಯಿ ಹೇಳಿದಾಗ ಅವಳಿಗೆ ಏನೂ ಆಗಿಲ್ಲ ಎಂದು ತಿಳಿದರೆ ಸಾಕು ಎಂಬ ಉತ್ಕಟೇಚ್ಛೆಯಲ್ಲಿದ್ದವನು. ಅದಕ್ಕಾಗಿ ಅವಳ ಗೆಳತಿ ಕೀರ್ತನಾಳನ್ನು ಅಡ್ಡಗಟ್ಟಿದ ವೇದಾಂತ್. ಸನ್ನಿಧಿಯ ಸುಖ, ಸಂತೋಷ, ನಗು ಎಲ್ಲವೂ ವೇದಾಂತೇ ಆಗಿದ್ದ. ಅವನನ್ನು ಕಳೆದುಕೊಂಡು ಅವಳು ಸುಖವಾಗಿರಲು ಹೇಗೆ ಸಾಧ್ಯವಿತ್ತು? ಅವಳ ಕಂಗಳು ಮತ್ತೆ ತುಂಬಿ ಹರಿದವು. ಅಲೋಕ್ಗೆ ಈಗ ತಂಗಿಯ ನೋವು, ದುಃಖ ನೋಡಲು ಸಾಧ್ಯವೇ ಆಗುತ್ತಿಲ್ಲ. ಅಲ್ಲಿ ನಿಲ್ಲಲಾಗಿರಲಿಲ್ಲ. ನಿಟ್ಟುಸಿರು ಬಿಟ್ಟು ಹೊರಗೆ ಹೋದ ಅಲೋಕ್. ಮಗ ಕೂಡ ತಾವು ಹೇಳಿದಂತೆಯೇ ಅವಳಿಗೆ ಬುದ್ಧಿವಾದ ಹೇಳಿರುವುದನ್ನು ಕಂಡು ಜಯಂತಿಯವರ ಮನಸ್ಸಿಗೆ ತುಸು ಸಮಾಧಾನವಾಯಿತು. ಜಯಂತಿಯವರು ಮತ್ತೆ ಅವಳ ರೂಮ್ಗೆ ಬಂದು, ನನ್ಮೇಲೆ ಕೋಪ ಏನೇ ಎಂದು ಹೇಳುತ್ತಾ ಅವಳ ಪಕ್ಕದಲ್ಲಿ ಬಂದು ಕುಳಿತರು. ಸನ್ನಿಧಿಗೆ ಈಗ ಯಾರ ಬಳಿ ಮಾತಾಡುವ ಇಚ್ಛೆಯೂ ಇರಲಿಲ್ಲ. ಈಗ ನಾವೆಲ್ಲರೂ ವೈರಿ ಹಾಗೆ ನಿಂಗೆ ಕಾಣಿಸ್ತಿರಬಹುದು ಅಲ್ವಾ? ಮತ್ತೆ ಮಗಳ ಬಳಿ ಪ್ರಶ್ನೆ ಕೇಳಿದ್ದರು ಜಯಂತಿ. ಅವಳು ಅದಕ್ಕೆ ಉತ್ತರಿಸಲಿಲ್ಲ. ಮೌನ ವಹಿಸಿದ್ದಳು. ಅವಳ ಮೌನದ ಬಿಸಿ ಸೋಕಿದವರಂತೆ ಕುಳಿತಲ್ಲಿ ಚಡಪಡಿಸಿದರು ಜಯಂತಿ. ಮಗಳೀಗ ಪ್ರೀತಿಯ ಅಮಲಲ್ಲಿ ಹಠ ಹಿಡಿಯುತ್ತಿದ್ದಾಳೆ. ಆಗ ಪತಿಯ ಮಾತು ಕೇಳಿದ ಮೇಲೆ ಒಂದು ವೇಳೆ ಇವಳು ಏನಾದರೂ ಹಠ ಹಿಡಿದು ವೇದಾಂತ್ನೊಂದಿಗೆ ಮದುವೆಯಾಗಲು ಹೊರಟು ಅವನ ಮನೆಯಲ್ಲಿ ಆ ವಿಷಯ ಗೊತ್ತಾದರೆ ಅವನ ತಂದೆ ಸುಮ್ಮನೆ ಇರುವರೇ? ಸ್ವತಃ ವೇದಾಂತ್ ಇದುವರೆಗೂ ಅವನ ತಂದೆ ತಾಯಿ ಹಿರಿಯರಿಗೆ ತಮ್ಮಿಬ್ಬರ ವಿಷಯ ತಿಳಿಸಿದನೋ ಇಲ್ಲವೋ ಅದೂ ಗೊತ್ತಿಲ್ಲ. ಈಗಿನ ಕಾಲದ ಹುಡುಗರು, ಕಾಲೇಜು ಯುವತಿಯರು ಸಿಕ್ಕಾಗ ಪ್ರೀತಿ ಪ್ರೇಮ ಅಂತ ತಿರುಗಾಡ್ತಾರೆ. ಆದರೆ ಮದುವೆ ವಿಷಯಕ್ಕೆ ಬಂದಾಗ ಅವರ ಹಿರಿಯರ ಬಳಿ ಅದನ್ನು ಪ್ರಸ್ತಾಪ ಮಾಡೋಕೆ ಹೆದರ್ತಾರೆ. ಹೇಳದೇ ಇರಬಹುದು. ಈಗ ಅದನ್ನು ಅವನ ತಂದೆ ತಾಯಿಯ ಮುಂದೆ ಹೇಳೋಕೆ ಧೈರ್ಯ ಇದೆಯಾ ಅವನಿಗೆ? ಇಲ್ಲ ಕಣೆ, ಖಂಡಿತ ಇಲ್ಲ. ಒಂದು ವೇಳೆ ಟೈಮ್ ಪಾಸ್ಗೆ ಅವನು ನಿನ್ನ ಪ್ರೀತಿಸ್ತಿದ್ದೀನಿ ಅಂತ ನಾಟಕ ಮಾಡಲೂಬಹುದು ಎಂದು ಜಯಂತಿಯವರು ತಮ್ಮ ಮನದಲ್ಲಿದ್ದ ಸಂಶಯವನ್ನು ಅವಳ ಮುಂದೆ ಹೇಳಿಕೊಂಡಾಗ ತಾಯಿಯ ಮಾತನ್ನು ನಂಬಲಾರದವಳಂತೆ ಸನ್ನಿಧಿ ಅವರ ಮುಖವನ್ನು ನೋಡುತ್ತಾ, ಅಮ್ಮ, ನೀನು ವೇದಾಂತ್ ಬಗ್ಗೆ ತಪ್ಪು ತಿಳ್ಕೊಂಡಿದ್ದೀಯಾ? ಅವನು ಅಂತಹವನು ಅಲ್ಲಮ್ಮ. ಅವನು ಮೋಸಗಾರನಲ್ಲ ಎಂದು ಸ್ಪಷ್ಟ ಧ್ವನಿಯಲ್ಲಿ ಹೇಳಿದಾಗ ಆಶ್ಚರ್ಯಪಡುವ ಸರದಿ ಜಯಂತಿಯವರದಾಗಿತ್ತು. ಅವರು ಆಶ್ಚರ್ಯದಿಂದಲೇ ಏನು ಹೇಳ್ತಾ ಇದ್ದೀಯಾ ಎಂದು ಕೇಳಿದಾಗ, ಅಮ್ಮ, ವೇದಾಂತ್ ನನ್ನ ರೆಸಾರ್ಟ್ಗಾಗಲಿ ಲಾಡ್ಜ್ ರೂಮ್ಗಾಗಲಿ ನನ್ನ ಯಾವತ್ತೂ ಕರ್ಕೊಂಡು ಹೋಗಲಿಲ್ಲ. ಒಂದೊಮ್ಮೆಯೂ ಸಿನೆಮಾ, ಪಾರ್ಕ್, ಶಾಪಿಂಗ್ ಅಂತ ಎಲ್ಲೂ ಕರ್ಕೊಂಡು ಹೋಗಿಲ್ಲ. ಒಂದೆರಡು ಸಲ ಹಸಿವು ಆದಾಗ ಹೋಟೆಲ್ಗೆ ಕರ್ಕೊಂಡು ಹೋಗಿ ಜ್ಯೂಸ್, ಊಟ, ಐಸ್ ಕ್ರೀಮ್ ಕೊಡಿಸಿದ್ದಾನೆ. ಆದರೆ ಒಂದೇ ಒಂದು ಸಲ ಅವನು ನನ್ನ ಕರ್ಕೊಂಡು ಹೋಗಿದ್ದು ಎಲ್ಲಿಗೆ ಗೊತ್ತಾ ಎಂದು ತಾಯಿಯನ್ನು ಕೇಳಿದಾಗ ಅವರು ಬೆಚ್ಚಿ, ಏನಂದೆ? ಅಂದರೆ ನೀನು ಅವನ ಜೊತೆ ತಿರುಗಾಡ್ಕೊಂಡು ಎಲ್ಲೆಲ್ಲ ಹೋಗಿದ್ದೀಯಾ? ಅದನ್ನು ಮೊದಲು ಹೇಳು. ನೀನು ನಾನು ಕಂಡಷ್ಟು ಅಮಾಯಕಳಲ್ಲ. ಮನೆಯಿಂದ ದೂರ ಎಲ್ಲಾದರೂ ಹೋಗಬೇಕಾದ್ರೆ ಅಮ್ಮಂಗೆ ತಿಳಿಸಿ ಹೋಗಬೇಕು ಅಂತ ನಿಂಗೆ ಮೊದಲೇ ಹೇಳಿದ್ದೆ ತಾನೆ? ಮತ್ತ್ಯಾಕೆ ನನಗೆ ತಿಳಿಸದೆ ಅವನ ಜೊತೆ ಅವನು ಕರೆದಲ್ಲೆಲ್ಲ ಹೋದೆ? ಎಲ್ಲಿಗೆ ಕರ್ಕೊಂಡು ಹೋಗಿದ್ದ ಅಂತ ಮೊದಲು ನನಗೆ ಹೇಳು. ಅತ್ಯಂತ ಗಾಬರಿಯಿಂದಲೇ ಅವರು ಮಗಳನ್ನು ಕೇಳಿದ್ದರು. ಜಯಂತಿ ಅವರ ಎದೆ ಜೋರಾಗಿ ಹೊಡೆದುಕೊಳ್ಳುತ್ತಿತ್ತು. ಈಗ ಸನ್ನಿಧಿ ತಾಯಿಗೆ ಉತ್ತರಿಸಿದ್ದಳು, ಅಮ್ಮ, ಅವನು ಒಂದೇ ಒಂದ್ಸಲ ಅವನ ಮನೆಗೆ ನನ್ನ ಕರ್ಕೊಂಡು ಹೋಗಿದ್ದ. ಈಗ ಬೆಚ್ಚಿ ಬೀಳುವ ಸರದಿ ಜಯಂತಿಯವರದು. ಮನೆಗ? ಅವನ ಮನೆಗೆ ನೀನ್ಯಾಕೆ ಹೋಗಿದ್ದೀಯೇ? ಆತಂಕದಿಂದಲೇ ಕೇಳಿದ್ದರು ಜಯಂತಿ. ಹೌದಮ್ಮ, ಅವನು ನೀನು ಹೇಳಿದ ಹಾಗಿಲ್ಲ. ಅವನ ಅಮ್ಮನಿಗೆ ಪರಿಚಯ ಮಾಡಿಸೋಕೆ ಅಂತಾನೆ ನನ್ನ ಅಲ್ಲಿಗೆ ಕರ್ಕೊಂಡು ಹೋಗಿದ್ದು. ಮತ್ತೆ ಅವನು ಅವನ ಅಮ್ಮನಿಗೆ ನನ್ನ ಏನಂತ ಪರಿಚಯ ಮಾಡಿಸಿದ್ದ ಅಂತ ಗೊತ್ತಾ ನಿಂಗೆ? ಅಮ್ಮ, ಇವಳೇ ಮುಂದೆ ನಿನ್ನ ಸೊಸೆ ಆಗೋಳು ಅಂತಾನೆ ಹೇಳಿದ್ದಾನೆ ಎಂದು ಹೇಳಿದವಳು ಅವನ ತಾಯಿ ತಮ್ಮ ಇಬ್ಬರ ಸಂಬಂಧಕ್ಕೆ ಒಪ್ಪಿಗೆ ಸೂಚಿಸಿರುವ ವಿಚಾರವನ್ನು ತಾಯಿಗೆ ತಿಳಿಸಿದಳು. ಮತ್ತೆ ನಿನ್ನೆ ಅವನ ಅಪ್ಪನ ಮುಂದೆ ನನ್ನ ಕರ್ಕೊಂಡು ಹೋಗಿ ನಿಲ್ಲಿಸಿ ಅವರ ಒಪ್ಪಿಗೆ ಪಡೆಯೋಕ್ಕೋಸ್ಕರನೇ ನನ್ನ ಅವರ ಆಫೀಸ್ಗೆ ಕರ್ಕೊಂಡು ಹೋಗಿತ್ತು. ಆದರೆ ಪಪ್ಪ ಅವರ ಬಗ್ಗೆ ಹೇಳಿದ್ರಲ್ಲ, ಅವರನ್ನು ನೋಡಿದಾಗ ನನಗೆ ತುಂಬ ಭಯ ಆಗಿತ್ತು. ನಾನು ನಡುಗೋಕೆ ಶುರು ಮಾಡಿದ್ದೆ. ಅವರು ಕೇಳಿದ್ದು ಎರಡೇ ಪ್ರಶ್ನೆ, ನನ್ನ ಹೆಸರು ಮತ್ತು ಅಪ್ಪನ ಹೆಸರು. ಆದರೆ ನನಗೆ ಉತ್ತರ ಹೇಳೋಕೆ ಸಾಧ್ಯ ಆಗದೆ ಅಳುಮುಖ ಮಾಡಿಕೊಂಡು ನಿಂತಿದ್ದೆ. ನನ್ನಿಂದಾಗಿ ಅವನಿಗೂ ತುಂಬ ಅವಮಾನ ಆಗಿತ್ತು. ಪಾಪ ವೇದಾಂತ್ ಎಂದು ಅವಳು ಇದುವರೆಗೂ ನಡೆದ ಘಟನೆಗಳನ್ನೆಲ್ಲ ತಾಯಿಗೆ ಸವಿವರವಾಗಿ ವಿವರಿಸಿ ಹೇಳಿದಳು. ಅಂದರೆ ಏನೇ ನೀನು ಹೇಳ್ತಾ ಇರೋದು? ಅವನು ನಿನ್ನನ್ನೇ ಮದುವೆ ಆಗಬೇಕು ಅಂತ ಪಣ ತೊಟ್ಟಿರೋ ಹಾಗೆ ಕಾಣಿಸ್ತಾ ಇದೆಯಲ್ಲ. ಅಂದರೆ ಈ ಸಿಕ್ಕಿನಿಂದ ಬಿಡಿಸಿಕೊಳ್ಳೋದು ಅಷ್ಟು ಸುಲಭ ಅಲ್ಲ ಅಂತ ಅನ್ನಿಸ್ತಾ ಇದೆ. ಅಂದರೆ ನಿನ್ನ ಮಾತು ಕೇಳಿದರೆ ಅವನ ತಂದೆಯ ಒಪ್ಪಿಗೆ ಪಡೆದೇ ನೀವಿಬ್ಬರು ಮದುವೆ ಆಗಬೇಕು ಅಂತ ಅವನ ಅಮ್ಮನೂ ಕಂಡೀಷನ್ ಹಾಕಿದ್ದಾರೆ ಅಂತ ಆಯಿತು. ಇಷ್ಟೆಲ್ಲ ಮಾತುಕತೆ ಆಗಬೇಕಾದ್ರೂ ನಿಂಗೆ ಒಮ್ಮೆಯಾದರೂ ನಮ್ಮ ಮನೆಯಲ್ಲಿ ತಿಳಿಸ್ಬೇಕು ಅಂತ ಅನ್ನಿಸ್ಲಿಲ್ವಾ?
ಮಗಳ ಮೇಲೆ ರೇಗಿಕೊಂಡೇ ಕೇಳಿದರು ಜಯಂತಿ. ಅಮ್ಮ, ನಾನು ಯಾವತ್ತೂ ಅವನ ಹತ್ರ ನಾನು ನಿನ್ನ ಪ್ರೀತಿಸ್ತಾ ಇದ್ದೀನಿ ಅಂತ ಹೇಳಿಲ್ಲ. ನಾನು ಭಯದಿಂದ ಅವನನ್ನು ಕಂಡ್ರೆ ಓಡಿ ಹೋಗ್ತಾ ಇದ್ನಲ್ಲ, ಅವನೇ ನನ್ನ ಹಿಂದೆ ಬಿದ್ದು ನಾವಿಬ್ಬರು ಫ್ರೆಂಡ್ಸ್ ಆಗಿರೋಣ ಅಂತ ಬಲವಂತದಿಂದ ನನ್ನ ಒಪ್ಪಿಸಿರೋದು. ಬರ್ತಾ ಬರ್ತಾ ಅವನು ನನಗೆ ತುಂಬ ಕ್ಲೋಸ್ ಆಗಿಬಿಟ್ಟಿದ್ದ. ಈಗಲೂ ನನಗೆ ನಮ್ಮಿಬ್ಬರ ಮಧ್ಯೆ ಪ್ರೀತಿ ಇರೋದಾ, ಫ್ರೆಂಡ್ಶಿಪ್ ಇರೋದಾ ಅಂತ ಕೇಳಿದರೆ ಉತ್ತರ ಹೇಳೋಕ್ಕೆ ಸಾಧ್ಯ ಆಗ್ತಿಲ್ಲ. ನಮ್ಮಿಬ್ಬರದು ಪರಿಶುದ್ಧವಾದ ಸ್ನೇಹ ಅಂತ ನಾನು ಅಂದ್ಕೊಂಡಿದ್ದೀನಿ ಅಮ್ಮ ಎಂದು ಹೇಳುವಾಗ ಅವಳ ಕಣ್ಣುಗಳು ಮತ್ತೆ ಹನಿಗೂಡಿದ್ದವು. ತನ್ನ ಹನಿಗೂಡಿದ ಕಣ್ಣುಗಳನ್ನು ಒರೆಸಿಕೊಳ್ಳುತ್ತಾ ತಾಯಿಯ ಉತ್ತರಕ್ಕಾಗಿ ಅವರ ಮುಖವನ್ನೇ ನೋಡಿದಳು ಸನ್ನಿಧಿ. ನೋಡಮ್ಮ, ನಿನ್ನ ಪಪ್ಪ ಆಗಲೇ ಹೇಳಿದ್ದಾರಲ್ಲ, ಅವನ ತಾಯಿಯಿಂದ ಯಾವುದೇ ಪ್ರಾಬ್ಲಮ್ ಇಲ್ಲ, ಅವರು ತುಂಬ ಸಾಧ್ವಿ ಹೆಣ್ಣು ಮಗಳು ಅಂತ. ಅವನ ತಂದೆ ಸರಿಯಿಲ್ಲ ಅಂದಮೇಲೆ ನಮಗೆ ಈ ಸಂಬಂಧ ಬೇಡವೇ ಬೇಡ ಅನ್ನೋದು ನಮ್ಮ ನಿರ್ಧಾರ. ಅವನ ತಂದೆ ಒಂದೋ ಎರಡೋ ಹೆಣ್ಣು ಮಕ್ಕಳನ್ನು ಹಾಳು ಮಾಡಿ ಕೊಂದು ಅಂತ ನಿಮ್ಮ ಪಪ್ಪನೇ ಹೇಳಿದ್ರಲ್ಲ. ಅವನ ತಂದೆಯ ರಕ್ತವೇ ಅವನ ಮೈಯಲ್ಲೂ ಹರಿತಿರೋದು ಅಲ್ವಾ. ಇವನು ಎಂಥವನು ಅಂತ ಮುಖ ನೋಡಿ ಅಳೆಯೋಕೆ ಸಾಧ್ಯ ಇಲ್ಲ ಅಲ್ವಾ. ಗೊತ್ತಿದ್ದು ಹಗಲು ಕಂಡ ಬಾವಿಯಲ್ಲಿ ರಾತ್ರಿ ಹಾರೋದು ಮೂರ್ಖತನ ಅಂತ ಹೇಳೋದು ನಿಂಗೆ ಗೊತ್ತಿಲ್ವಾ ಎಂದು ಮಗಳನ್ನು ಗಟ್ಟಿಸಿ ಕೇಳಿದರು ಜಯಂತಿ. ಅವರ ಮಾತು ಬಿರುಸಾಗಿತ್ತು. ಅವರ ಮನೇಲಿ ಮಹಡಿ ಮೇಲೆ ಒಂದು ಆಫೀಸ್ ರೂಮ್ ಅಂತ ಮಾಡ್ಕೊಂಡಿದ್ದಾರಂತೆ. ಅಲ್ಲಿಗೆ ಯಾರ್ಯಾರನ್ನ ಕರ್ಕೊಂಡು ಬಂದು ಏನೇನು ಮಾಡ್ತಾರೆ ಅಂತ ವಿಶ್ವನಾಥ್ ಅವರ ಹೆಂಡತಿ ಕುಸುಮಾವರಿಗೂ ಗೊತ್ತಿಲ್ವಂತೆ. ಗಂಡ ಮಾಡೋ ಕಚಡ ಕೆಲಸಗಳನ್ನೆಲ್ಲ ಕಣ್ಣಿದ್ದು ಕುರುಡರಂತೆ ನೋಡಿಯೂ ನೋಡದವರಂತೆ ಜೀವನ ಮಾಡ್ತಾ ಇದ್ದಾರಂತೆ ಆ ಸಾಧ್ವಿ ಮಹಿಳೆ. ನಿನ್ನೆ ರಾತ್ರಿ ನಿಮ್ಮ ಪಪ್ಪ ನನ್ನ ಹತ್ರ ಆ ವಿಷಯ ಎಲ್ಲ ಹೇಳಿದರು. ನಿನ್ನ ಮುಂದೆ ಅವರಿಗೆ ಅದನ್ನೆಲ್ಲ ಹೇಳೋಕ್ಕೆ ಸಾಧ್ಯ ಆಗಲಿಲ್ಲ. ನಾನೊಂದು ಮಾತು ಹೇಳ್ತೀನಿ ಸಾನು, ನೀನು ಸರಿಯಾಗಿ ಕೇಳಿಸ್ಕೊ. ಸುಖ ಸಂಸಾರ ನಡೆಸೋಕೆ ಹೆಂಡತಿ ಆದವಳಿಗೆ ಗಂಡ ಸರಿಯಾಗಿರಬೇಕು. ದುಡ್ಡು ಕಾಸು ಹೆಚ್ಚು ಇಲ್ಲದೇ ಇದ್ದರೂ ಪರವಾಗಿಲ್ಲ, ಆದರೆ ಕಟ್ಟಿಕೊಂಡ ಹೆಂಡತಿಗೆ ನಿಯತ್ತಾಗಿರಬೇಕು. ಅವಳನ್ನು ಚೆನ್ನಾಗಿ ಬಾಳಿಸಬೇಕು. ಆಗಲೇ ಹೆಣ್ಣು ಸುಖವಾಗಿ ಬಾಳೋಕೆ ಸಾಧ್ಯ. ತಾಯಿ ಎಲ್ಲವನ್ನು ವಿವರವಾಗಿ ಮಗಳಿಗೆ ಅರ್ಥವಾಗುವಂತೆ ವಿವರಿಸುತ್ತಿದ್ದರು. ತಾಯಿಯ ಮಾತು ಕೇಳಿ ಸನ್ನಿಧಿಗೆ ಬರಸಿಡಿಲು ಬಡಿದಂತಾಗಿತ್ತು. ಅವಳು ಬೆಚ್ಚಿ ಬೆದರಿ ಬೆಪ್ಪಾಗಿ ತಾಯಿಯನ್ನೇ ನೋಡುತ್ತಿದ್ದಳು. ಅಮ್ಮ, ಯಾವತ್ತೂ ವೇದಾಂತ್ ಈ ಬಗ್ಗೆ ನನ್ನ ಹತ್ರ ಹೇಳೇ ಇಲ್ಲ. ಇದೆಲ್ಲ ಅವನಿಗೆ ಗೊತ್ತಿದ್ಯಾ? ಗೊತ್ತಿದ್ದು ಅವನು ಸುಮ್ಮನಿದ್ದಾನ? ನಂಬಲಾರದವಳಂತೆ ತಾಯಿಯನ್ನು ಪ್ರಶ್ನಿಸಿದ್ದಳು ಸನ್ನಿಧಿ. ಈ ಪ್ರಶ್ನೆನ ನೀನು ವೇದಾಂತನ್ನೇ ಕೇಳಬೇಕಾಗಿತ್ತು. ನನ್ನನ್ನು ಕೇಳಿದರೆ ನಾನು ಹೇಗೆ ಉತ್ತರ ಹೇಳಲಿ? ನಿಮ್ಮ ಪಪ್ಪ 4 ಜನ ಹೇಳುವುದು ಕೇಳಿಸ್ಕೊಂಡಿದ್ದಾರೆ. ಅವರಿಗೆ ವಿಷಯ ಗೊತ್ತಾಗಿ ಹೇಳಿದ್ದನ್ನು ನಾನು ಹೇಳಿದ್ದೀನಿ ಅಷ್ಟೇ. ನಿಮ್ಮ ಪಪ್ಪ ಯಾವತ್ತೂ ನಿಂಗೆ ಕೆಡುಕು ಮಾಡಲ್ಲ ಕಂದ, ಅದನ್ನು ನೀನು ಅರ್ಥ ಮಾಡ್ಕೋಬೇಕು. ಅಂದು ವೇದಾಂತ್ ಮನೆಗೆ ಹೋಗಿದ್ದಾಗ ಅವನೇ ತಂದೆ ಯಾವಾಗ ಬರುತ್ತಾರೆ ಯಾವಾಗ ಹೋಗುತ್ತಾರೆ ಎಂದು ತಮಗೆ ತನಗೆ ಮಾತ್ರವಲ್ಲ ತನ್ನ ತಾಯಿಗೂ ಗೊತ್ತಿರುವುದಿಲ್ಲ ಎಂದು ಹೇಳಿದ್ದನಲ್ಲ. ಮಹಡಿ ಮೇಲಿರುವ ಅವರ ಆಫೀಸ್ಗೆ ಹೊರಗಿನಿಂದಲೇ ಎಂಟ್ರಿ ಇತ್ತು. ತಂದೆ ಅದೆಷ್ಟೋ ದಿನ ಅಲ್ಲಿ ಬಂದು ಮನೆಯೊಳಗೆ ಬಾರದೆ ಹೋಗಿದ್ದು ಇದೆ ಎಂದು ಅವನೇ ಹೇಳಿದ್ದನಲ್ಲ. ಅಂದರೆ ಅವರು ಹೆಣ್ಣು ಬಾಕನಿರಬಹುದೇ? ತಾಯಿ ಹೇಳಿದ್ದು ಸರಿ, ತಮ್ಮ ಮನೆಯಲ್ಲಿ ದುಡ್ಡು ಕಾಸಿನ ಕೊರತೆ ಇರಬಹುದು, ಆದರೆ ಪತಿ ಪತ್ನಿ ಮಕ್ಕಳ ಬಗ್ಗೆ ಅವಿನಾಭಾವ ಸಂಬಂಧವಿತ್ತು. ತಂದೆ ಮತ್ತು ತಾಯಿ ಜಗಳವಾಡಿದ್ದನ್ನು ಅವಳು ಇಂದಿನವರೆಗೆ ಒಂದು ದಿನವೂ ಕಂಡಿರಲಿಲ್ಲ. ಎಂದಾದರೊಮ್ಮೆ ತಂದೆಯ ತಪ್ಪನ್ನು ಎತ್ತಿ ತೋರಿಸಿದರೆ ತಂದೆ ತಾಯಿಯ ಬಳಿ ಕ್ಷಮೆ ಯಾಚಿಸುತ್ತಿರುವುದನ್ನು ಅವಳೇ ಕಂಡಿದ್ದಳಲ್ಲ. ಅದೇ ರೀತಿ ತಂದೆ ಕೆಲವೊಮ್ಮೆ ಕೆಲಸದ ಒತ್ತಡದಿಂದಾಗಿ ತಾಯಿಯ ಮೇಲೆ ರೇಗಿದರೆ ಅವರು ಕೂಡ ತಕ್ಷಣವೇ ಸಾರಿ, ನಂಗೊತ್ತಾಗಲಿಲ್ಲ, ಇನ್ನೊಂದ್ಸಲ ಈ ರೀತಿ ಮಾಡಲ್ಲ ಎಂದು ಕ್ಷಮೆ ಯಾಚಿಸಿ ಬಿಡುತ್ತಿದ್ದರು. ಇಬ್ಬರ ಮಧ್ಯೆ ತುಂಬ ಹೊಂದಾಣಿಕೆ ಇತ್ತು. ಆದ್ದರಿಂದ ಅವರ ಸಂಸಾರ ತುಂಬ ಚೆನ್ನಾಗಿ ಸುಖ ಸಂತೋಷದಿಂದ ಕೂಡಿತ್ತು. ತಂದೆ ಮತ್ತು ತಾಯಿ ಇಬ್ಬರಿಗೂ ಮಕ್ಕಳ ಬಗ್ಗೆ ವಾತ್ಸಲ್ಯ, ಅಕ್ಕರೆ, ಮಮಕಾರ ಎಲ್ಲವೂ ಇತ್ತು. ತಂದೆ ಕೆಲವೊಂದು ವಿಚಾರದಲ್ಲಿ ಹೆಣ್ಣು ಮಕ್ಕಳು ಹೀಗೆ ಇರಬೇಕೆಂದು ಹೇಳುತ್ತಿದ್ದರಲ್ಲದೆ ಎಂದು ತಮ್ಮ ಪ್ರೀತಿಯಲ್ಲಿ ಭೇದಭಾವ ಮಾಡಿರಲಿಲ್ಲ. ಮುಖ್ಯವಾಗಿ ಹೆಣ್ಣಾದ ತಾನು ಮೈ ಮುಚ್ಚುವ ಬಟ್ಟೆ ಹಾಕಬೇಕೆಂದು ತಂದೆ ಹೇಳುತ್ತಿರುವುದು ಅವಳಿಗೆ ನೆನಪಿಗೆ ಬಂದಿತ್ತು. ಬಟ್ಟೆ ತೊಡುವ ವಿಚಾರದಲ್ಲಿ ಮಾತ್ರ ಅಣ್ಣ ಮತ್ತು ತನ್ನ ಮಧ್ಯೆ ಪಾರ್ಶಾಲಿಟಿ ಮಾಡುತ್ತಿದ್ದಾರೆಂದು ಅವಳಿಗೆ ಅದೆಷ್ಟೋ ಬಾರಿ ಅನಿಸಿತ್ತು. ಆಗೆಲ್ಲ ಅವಳ ಮನಸ್ಸಿಗೆ ನೋವುಂಟಾಗುತ್ತಿತ್ತು. ಆದರೆ ಅವಳೆಂದು ತಂದೆಯ ಮುಂದೆ ಎದುರುವಾದಿಸಲು ಹೋಗುತ್ತಿರಲಿಲ್ಲ. ಮಗಳಿಗೆ ಸಾಕಷ್ಟು ಬುದ್ಧಿವಾದ ಹೇಳಿದ ಬಳಿಕ ಮಧ್ಯಾಹ್ನದ ಅಡಿಗೆ ತಯಾರಿಗೆ ಎದ್ದು ಹೋದರು ಜಯಂತಿ. ಅವರು ಅಲ್ಲಿಂದ ಎದ್ದು ಹೋದ ಬಳಿಕ ಶಿಲೆಯಂತೆ ಅಲ್ಲೇ ಕುಳಿತಿದ್ದಳು ಸನ್ನಿಧಿ. ಇತ್ತ ವೇದಾಂತ್ನ ಪರಿಸ್ಥಿತಿಯು ಅವಳ ಪರಿಸ್ಥಿತಿಗಿಂತ ಭಿನ್ನವಾಗಿರಲಿಲ್ಲ. ಅವನಿಂದು ತುಂಬ ಉದ್ವಿಗ್ನ ಸ್ಥಿತಿಯಲ್ಲಿದ್ದ. ಮಾತ್ರವಲ್ಲ, ತುಂಬ ಆತಂಕದಲ್ಲಿದ್ದ. ಸನ್ನಿಧಿಯ ಸಂಪರ್ಕ ಸಾಧ್ಯವಾಗುತ್ತಿಲ್ಲ ಎಂದು ಅವಳ ಮನೆ ಮುಂದೆ ಬಂದು ಅಲೋಕ್ಗೆ ಕರೆ ಮಾಡಿದರೆ ಅವನು ಕಾಲ್ ಸ್ವೀಕರಿಸಲಿಲ್ಲ. ಬೆಳಗ್ಗೆ ಸನ್ನಿಧಿಯನ್ನು ಹುಡುಕಿಕೊಂಡು ಅವಳ ಮನೆಗೆ ನೇರವಾಗಿ ಬರಲು ಮನಸ್ಸಾಗದೆ ಅವಳ ತಂದೆಗೆ ಕರೆ ಮಾಡಿದ್ದ ವೇದಾಂತ್. ಆದರೆ ಅವರು ಕರೆ ಸ್ವೀಕರಿಸಲಿಲ್ಲ. ಸಂದೇಶಕ್ಕೂ ಮರು ಸಂದೇಶ ಬಂದಿರಲಿಲ್ಲ.
ಎಂದು ಜಯರಾಮ್ ಅಂಕಲ್ ಅವನ ಕರೆಯನ್ನು ಸ್ವೀಕರಿಸದೇ ಇರುತ್ತಲೇ ಇರಲಿಲ್ಲ. ಒಂದು ವೇಳೆ ಅವನು ಕಾಲ್ ಮಾಡಿದಾಗ ಅವರಿಗೆ ಕಾಲ್ ಸ್ವೀಕರಿಸಲು ಸಾಧ್ಯವಾಗದಿದ್ದರೂ ಬಳಿಕ ಅವನಿಗೆ ಕಾಲ್ ಮಾಡಿ ಮಾತಾಡುತ್ತಿದ್ದರು. ಮಾತ್ರವಲ್ಲ, ಅವನ ಕ್ಷಮೆ ಯಾಚಿಸುತ್ತಿದ್ದರು. ಆದರೆ ಇಂದು ಎಷ್ಟು ಹೊತ್ತಾದರೂ ಅವರಿಂದ ಕಾಲ್ ಬಂದಿರಲಿಲ್ಲ. ಹೇಗಾದರೂ ಸನ್ನಿಧಿ ಇವತ್ತು ಕಾಲೇಜಿಗೆ ಬರುತ್ತಾಳೆ, ಅಲ್ಲೇ ಅವಳನ್ನು ಭೇಟಿಯಾಗಬೇಕೆಂದು ಅವನು ಕಾಲೇಜ್ ಬಳಿ ಕಾಯುತ್ತಾ ಕುಳಿತಿದ್ದ. ಆದರೆ ಅವಳು ಕಾಲೇಜ್ಗೆ ಬಂದಿರಲಿಲ್ಲ ಎಂಬ ಮಾಹಿತಿಯನ್ನು ಅವನು ಕಾಲೇಜಿನಿಂದ ಪಡೆದುಕೊಂಡಿದ್ದ. ಅವನಿಂದು ಬೇರೆ ಯಾವುದೇ ಕೆಲಸವನ್ನೂ ಮಾಡದೆ ಅವಳಿಗಾಗಿ ಹುಡುಕಾಡುತ್ತಿದ್ದ. ಅಂದಿಡೀ ದಿನವಾದರೂ ಅವನಿಗೆ ಸಂಪರ್ಕಿಸಲು ಭೇಟಿಯಾಗಲು ಸಾಧ್ಯವೇ ಆಗಲಿಲ್ಲ. ಅವನಿಗೀಗ ಸನ್ನಿಧಿ ಅವಳ ಮನೆಯವರ ಕೈಯಲ್ಲಿ ಸಿಕ್ಕಿಹಾಕಿಕೊಂಡು ಇದ್ದಾಳೆ ಎಂಬ ಸಂದೇಹ ಬಂದಿತ್ತು. ಪಾಪದ ಹುಡುಗಿ, ಅವಳ ಹಿಂದೆ ಬಿದ್ದು ತಾನೇ ಅವಳನ್ನು ಪ್ರೀತಿಸಿ ಅವಳನ್ನು ತನ್ನ ಪ್ರೇಮ ಪಾಶದಲ್ಲಿ ಸಿಲುಕಿ ಹಾಕಿಸಿದ್ದೇನೆ. ಪಾಪ ಮನೆಯವರಿಗೆ ಗೊತ್ತಾಗಿ ಈಗ ಅದೆಷ್ಟು ಕಷ್ಟ ಅನುಭವಿಸುತ್ತಿದ್ದಾಳೋ ಎನಿಸಿತ್ತು. ವೇದಾಂತ್ಗೆ ಸಂಕಟ ತಡೆಯಲಾಗುತ್ತಿರಲಿಲ್ಲ. ತಾಯಿಯ ಬಳಿ ತನ್ನ ಸಂಶಯವನ್ನು ಹೇಳಿಕೊಂಡಾಗ ಜಯರಾಮಣ್ಣಂಗೆ ಮೂಗಿಂತುದಿಲೇ ಕೋಪ. ನಳಿನಿ ಪ್ರೀತಿಸಿ ತಂದೆಯ ಕೈಯಲ್ಲಿ ಸಿಕ್ಕಿಹಾಕ್ಕೊಂಡು ತುಂಬ ಕಷ್ಟ ಅನುಭವಿಸಿದ್ಲು. ನಿನ್ನ ತಾತನ ಮನೆಯ ಪಕ್ಕದಲ್ಲಿ ಅವರ ಮನೆ ಇದ್ದಿದ್ದು. ಆಗ ನನಗೆ ಇನ್ನೂ ಮದುವೆ ಆಗಿರಲಿಲ್ಲ. ಸನ್ನಿಧಿಯ ತಾತ ಸಾಯೋ ಹಾಗೆ ಅವಳಿಗೆ ಹೊಡೆದಿದ್ರು. ಮರುದಿನ ಬೆಳಗ್ಗೆ ಎದ್ದು ನೋಡಿದರೆ ಅವಳು ಹೇಳದೆ ಕೇಳದೆ ಆ ಹುಡುಗನ ಜೊತೆ ಓಡಿ ಹೋಗಿದ್ಲು. ನಳಿನಿಗೆ ತವರಿಂದ ಯಾವ ಸಹಾಯವೂ ಸಿಗಲ್ಲ ಅಂತ ಗೊತ್ತಾದ ಹುಡುಗನ ಮನೆಯವರು ಅವಳಿಗೆ ತುಂಬ ಹಿಂಸೆ ಕೊಡುತ್ತಿದ್ರು. ಕೊನೆಗೆ ಸುಸೈಡ್ ಮಾಡಿಕೊಂಡು ಸತ್ತು ಹೋದ್ಲು. ಪಾಪ ಸನ್ನಿಧಿ, ಅವಳ ಅವಸ್ಥೆ ಹೇಗಿದೆಯೋ ಗೊತ್ತಿಲ್ಲ ವೇದಾಂತ್ ಎಂದು ಹೇಳಿದ್ದರಿಂದಾಗಿ ಅವನ ಆತಂಕ ಇನ್ನೂ ಹೆಚ್ಚಾಗಿತ್ತು. ಒಮ್ಮೆ ಅವಳನ್ನು ನೋಡಿ ಅವಳಿಗೆ ಏನೂ ಆಗಿಲ್ಲ ಎಂದು ತಿಳಿದರೆ ಅವನ ಮನಸ್ಸಿಗೆ ಸಮಾಧಾನವಾಗುತ್ತಿತ್ತು. ಅದಕ್ಕಾಗಿ ಅವನು ನಿರಂತರ ಪ್ರಯತ್ನವನ್ನು ಮಾಡುತ್ತಲೇ ಇದ್ದ. ಅಂದು ಸಂಜೆ ಮತ್ತೆ ಅವಳ ಮನೆಯ ಮುಂದೆ ಬಂದಿದ್ದ ವೇದಾಂತ್. ಆದರೆ ಮನೆಯ ಗೇಟಿಗೆ ಲಾಕ್ ಮಾಡಲಾಗಿತ್ತು. ಗೇಟಿನ ಬಳಿ ಬಂದು ಅವನು ಸದ್ದು ಮಾಡಿದ್ದ. ಅದನ್ನು ಮನೆಯೊಳಗೆ ಇದ್ದು ಅಲೋಕ್ ಮತ್ತು ಜಯಂತಿ ಇಬ್ಬರೂ ನೋಡಿದ್ದರು. ಸನ್ನಿಧಿ ಮಾತ್ರ ಈಗಲೂ ರೂಮ್ನಲ್ಲಿ ಕುಳಿತು ಅಳುತ್ತಲೇ ಇದ್ದಳು. ರೂಮ್ನೊಳಗಿದ್ದು ತನ್ನದೇ ದುಃಖ ಸಾಗರದಲ್ಲಿ ಮುಳುಗಿದ್ದ ಸನ್ನಿಧಿಗೆ ಆ ವಿಷಯ ಗೊತ್ತಾಗಲಿಲ್ಲ. ಅವರಿಬ್ಬರೂ ಅವಳಿಗೇನು ಹೇಳಲು ಹೋಗಲಿಲ್ಲ. ಮನೆಯ ಮುಂದೆ ಓಡಾಡುತ್ತಿದ್ದ ವೇದಾಂತ್ನನ್ನು ದೂರದಿಂದಲೇ ಗಮನಿಸಿದ್ದ ಜಯರಾಮ್ ಅವರು ಅವನನ್ನು ಅವಾಯ್ಡ್ ಮಾಡಲು ಪ್ರಯತ್ನ ಪಡುತ್ತಿದ್ದರು. ಅಕ್ಕಪಕ್ಕದ ಮನೆಯವರು ವೇದಾಂತ್ನನ್ನೇ ವಿಚಿತ್ರವಾಗಿ ನೋಡುತ್ತಿದ್ದರು. ಯುವಕ ಯಾಕಾಗಿ ಇಲ್ಲೇ ಓಡಾಡುತ್ತಿದ್ದಾನೆ? ನೋಡಿದರೆ ಶ್ರೀಮಂತ ಮನೆತನದ ಹುಡುಗನಂತೆ ಕಾಣುತ್ತಾನೆ. ಅವನಿಗೆ ಇಲ್ಲೇನು ಕೆಲಸ ಎಂಬಂತೆ ನೋಡುತ್ತಿದ್ದರು. ಎಷ್ಟೇ ಪ್ರಯತ್ನ ಪಟ್ಟರೂ ಅಂದು ಸನ್ನಿಧಿಯ ಮನೆಯೊಳಗೆ ಬರಲು ಸಾಧ್ಯವಾಗಲಿಲ್ಲ ವೇದಾಂತ್ಗೆ. ಅಂದು ರಾತ್ರಿ ಜಯರಾಮ್ ಅವರು ಮನೆಗೆ ಬರುವಾಗ ತುಂಬ ಲೇಟಾಗಿತ್ತು. ಮರುದಿನ ಬೆಳಗ್ಗೆಯೂ ಹಿಂದಿನ ದಿನದಂತೆಯೇ ಜಯರಾಮ್ ಅವರು ಮನೆಯಿಂದ ಬೇಗ ಹೊರಟು ಹೋಗಿದ್ದರು. ಗೇಟ್ ಲಾಕ್ ಮಾಡಲಾಗಿತ್ತು. ಇಂದು ಅಲೋಕ್ ಕೂಡ ಕೆಲಸಕ್ಕೆ ಹೊರಟು ಹೋಗಿದ್ದ. ಮನೆಯಲ್ಲಿ ತಾಯಿ ಮಗಳು ಇಬ್ಬರೇ ಇದ್ದರು. ಅಂದು ವೇದಾಂತ್ ಬೆಳಗ್ಗೆ ಕಾಲೇಜ್ ಬಳಿ ಅವಳಿಗಾಗಿ ಕಾಯುತ್ತಾ ನಿಂತಿದ್ದಾಗ ಕೀರ್ತನಾ ಬರುವುದು ಕಾಣಿಸಿತು. ವೇದಾಂತ್ ಅವಳೊಂದಿಗೆ ಮಾತಿಗೆ ಆರಂಭಿಸಿದ್ದ. ಹಾಯ್ ಕೀರ್ತನಾ, ಹೌ ಆರ್ ಯು ಎಂದು ಅವಳನ್ನು ಮಾತಾಡಿಸಿದ್ದ. ಅದಕ್ಕುತ್ತರಿಸಿದ ಕೀರ್ತನಾ ನಗುನಗುತ್ತಲೇ ಅವನ ಬಳಿ ಮಾತಾಡಿದಳು. ವೇದಾಂತ್ ಅವಳ ಬಳಿ ಸನ್ನಿಧಿಯ ಬಗ್ಗೆ ವಿಚಾರಿಸಿದಾಗ ಅವಳು ನಿನ್ನೆ ಕಾಲೇಜ್ಗೆ ಬಂದಿಲ್ಲ, ಇವತ್ತು ಬಂದಿಲ್ಲ. ನಾನು ನಿಮ್ಮ ಹತ್ರನೇ ವಿಚಾರಿಸಬೇಕು ಅಂದ್ಕೊಂಡಿದ್ದೆ. ಯಾಕೆ ನಿಮ್ಮ ಕಾಲ್ ರಿಸೀವ್ ಮಾಡ್ತಾ ಇಲ್ವಾ? ನೀವು ಇವತ್ತು ಸಂಜೆ ಅವಳ ಮನೆಗೆ ಹೋಗ್ಬಿಡಿ, ಅಲ್ಲೇ ಸಿಗ್ತಾಳೆ. ನಾನು ನಿನ್ನೆ ಅವಳಿಗೆ ಕಾಲ್ ಮಾಡಿದರೆ ಸ್ವಿಚ್ಡ್ ಆಫ್ ಅಂತ ಬರ್ತಾ ಇತ್ತು. ಯಾಕೆ ಅಂತ ಗೊತ್ತಿಲ್ಲ. ಅವಳಿಂದ ಹೆಚ್ಚಿನ ಮಾಹಿತಿಯೇನೂ ಸಿಕ್ಕಿರಲಿಲ್ಲ. ಬಳಿಕ ಅವನಿಂದ ಬೀಳ್ಕೊಂಡ ಕೀರ್ತನಾ ಕ್ಲಾಸ್ನತ್ತ ಹೊರಟಿದ್ದಳು. ಸಂಜೆ ಕಾಲೇಜು ಬಿಡುವ ಸಮಯಕ್ಕೆ ಸರಿಯಾಗಿ ವೇದಾಂತ್ ಮತ್ತೆ ಕಾಲೇಜು ಬಳಿ ಬಂದಿದ್ದ. ವೇದಾಂತ್ಗೆ ಈಗ ಕೀರ್ತನಾಳಿಂದ ಸಹಾಯ ಆಗಬೇಕಾಗಿತ್ತು. ಅದಕ್ಕಾಗಿ ಅವಳನ್ನು ಮನೆಗೆ ಹೋಗಲು ಬಿಡದೆ, ಕೀರ್ತನಾ, ನಿಮ್ಮ ಹತ್ರ ಒಂದು ಸ್ಮಾಲ್ ರಿಕ್ವೆಸ್ಟ್. ಸಾನುಗೆ ಏನಾಗಿದೆ ಅಂತ ತಿಳ್ಕೋಬೇಕಾಗಿತ್ತು. ನಾನು ಅವರ ಮನೆಯವರಿಗೆ ಕಾಲ್ ಮಾಡಿದರೆ ಯಾರೂ ಕಾಲ್ ರಿಸೀವ್ ಮಾಡ್ತಾ ಇಲ್ಲ. ಬಹುಶಃ ನಮ್ಮಿಬ್ಬರ ವಿಚಾರ ಅವರ ಮನೆಯಲ್ಲಿ ಗೊತ್ತಾಗಿದೆ ಅನಿಸುತ್ತೆ. ಅದಕ್ಕಾಗಿ ಸಾನು ಪನಿಷ್ಮೆಂಟ್ ತಗೋತಾ ಇದ್ದಾಳೆ ಅನಿಸುತ್ತೆ. ನನ್ನ ಹತ್ರ ಜಯಂತಿ ಆಂಟಿಯ ನಂಬರ್ ಇಲ್ಲ. ಇದ್ರೂ ನಾನು ಕಾಲ್ ಮಾಡಿದರೆ ಅವರ್ಯಾರೂ ರಿಸೀವ್ ಮಾಡ್ತಿಲ್ಲ. ಅದಕ್ಕಾಗಿ ನಿಮ್ಮಿಂದ ಒಂದು ಸಹಾಯ ಆಗಬೇಕಾಗಿತ್ತು. ದಯವಿಟ್ಟು ನಿಮ್ಮ ಸೆಲ್ಫೋನಿಂದ ಜಯಂತಿ ಆಂಟಿಗೆ ಒಂದು ಕಾಲ್ ಮಾಡೋಕ್ಕಾಗುತ್ತಾ ಎಂದು ಅವಳಲ್ಲಿ ಸಹಾಯ ಯಾಚಿಸುತ್ತಿದ್ದಾನೆ ವೇದಾಂತ್. ಅದಕ್ಕೆ ಅವಳ ಉತ್ತರವೇನು? ಮುಂದಿನ ಸಂಚಿಕೆಯಲ್ಲಿ. ಈ ಕಥೆಯ ಮುಂದಿನ ಭಾಗ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು. ವೀಕ್ಷಕರೇ, ನಾನು ಹಾಕೋ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.